ನಮಸ್ತೆ, ದಿಸ್ ಇಸ್ ಡೇ 39 ವೇ ಟು ಅಯೋಧ್ಯ. ಸೊ ಇದು ನಮ್ಮದು ಡೇ 39. ಏನಪ್ಪ ಅಂತಂದರೆ ಈಗ ಆಲ್ರೆಡಿ ನಮ್ಗೆ 8:30 ಆಗ್ಯದ. ಸೊ ಏನಂದರೆ 7 o'clock ನಾವು ರೈಡ್ ಸ್ಟಾರ್ಟ್ ಮಾಡಿದ್ವಿ. ಬೆಳಗ್ಗೆ 6 ಗಂಟೆಗೆ ಎಚ್ಚರಾಗಿತ್ತು. ಸೊ ನೈಟ್ ಮಲ್ಕೋಬೇಕಂತಂದರೆ ಲೇಟ್ ಆಗಿರೋದಕ್ಕೋಸ್ಕರ ಸೊ ನಮಗೆ ಬರೋಕ್ಕಾಗಲಿಲ್ಲ ಜಲ್ದಿ. ಬೆಳಗ್ಗೆ ಇವತ್ತು 4:30 5 o'clock ಹೋಗ್ಬೇಕಂತ ಇತ್ತು ರೈಡ್. ಸೊ ಆಗಲಿಲ್ಲ. ಸೊ ಆದಷ್ಟು ಕವರ್ ಮಾಡ್ಲಿಕ್ಕತ್ತೀನಿ, ನೋಡೋಣ ಏನೇನಾಗುತ್ತೆ ಏನಿಲ್ಲ ಅಂತೇಳಿ. ಬಟ್ ನಮ್ದು ಏನಂತಂದರೆ ಇವತ್ತು ಆಲ್ಮೋಸ್ಟ್ ಆಲ್ ಅಯೋಧ್ಯೆ ಹೋಗಿ ರೀಚ್ ಆಗಬೇಕು ಅನ್ನೋದೊಂದು ಪ್ಲ್ಯಾನ್ ಅದ. ಸೊ ನೋಡೋಣ ಎಲ್ಲಿಗೆ ಹೋಗ್ತೀವಿ ಎಲ್ಲಿಗಿಲ್ಲ ಅಂತೇಳಿ. ಸೊ ಅಯೋಧ್ಯೆ ಆಗಲಿಲ್ಲ ಅಂದರೆ ಲಕ್ನೋ ಅಂತೂ ಆಲ್ಮೋಸ್ಟ್ ರೀಚ್ ಆಗ್ತೀವಿ. ಸೊ ಲಕ್ನೋ ಇದು ಮಾಡಬೇಕು. ಸೊ ಏನೇನು ಮಾಡ್ತೀವಿ ಏನಿಲ್ಲ ಅಂತ ಕೇಳಿದ್ರೆ ಸಿಗಮಂತ ಆಮೇಲೆ. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಕೀಪ್ ವಾಚಿಂಗ್. ಬಾಯ್. ಈ ಪ್ಲೇಸ್ ಏನಂತಂದರೆ ಕಿಂಗ್ ಪಂಜಾಬಿ ಧಾಬಾ ಅಂತ ಏನಾದಿದೆ, ಕಿಂಗ್ ಪಂಜಾಬಿ ಧಾಬಾ ಅಂತ. ಸೊ ಇದು ಏನಪ್ಪ ಅಂತಂತಂದರೆ ಕುರುಕ್ಷೇತ್ರ, ಏನು ಕುರುಕ್ಷೇತ್ರ ಅದಲ್ಲ, ಕುರುಕ್ಷೇತ್ರದಾಗ ನಮ್ಮದೇನು ಗೀತೋಪದೇಶ ಏನಾಗ್ಯದಲ್ಲ ಆ ಪ್ಲೇಸ್ನಾಗೆ ಪ್ರೆಸೆಂಟ್ ನಾನು. ಸೊ ಗೀತೋಪದೇಶ ಇದ್ರಾಗ ಪ್ಲೇಸ್ ಏನದ ಅಲ್ಲಿಂದ ಇಲ್ಲಿ ನಾಷ್ಟ ಮಾಡ್ಕೊಂಡು ಇಲ್ಲಿಂದ ನಾವು ಹೋಗ್ತೀನಿ ಸೀದಾ ನಾನ್ ಸ್ಟಾಪ್ ಮತ್ತೆ 1-2 hour. ಸೊ ಏನಂದರೆ ಗ್ರೇಟರ್ ನೋಯ್ಡಾ ಥ್ರೂ ಸೂಪರ್ ಎಕ್ಸ್ಪ್ರೆಸ್ ಹೈವೇ ಏನದಲ್ಲ ಆ ಎಕ್ಸ್ಪ್ರೆಸ್ ಹೈವೇ ಅಂತ ಆಗ್ರಾ. ಸೊ ಆಗ್ರಾ ಟು ಲಕ್ನೋ ಈ ಥರ ಹೋಗ್ಬೇಕಂತದ. ಈಗ ಅಲ್ಲಿ ಹೋಗ್ಬೇಕಂದ್ರೆ ಏನೇನಿಲ್ಲ ಅನ್ನೋ ಗೊತ್ತಿಲ್ಲ. ರೋಡ್ ಹೆವಿ ದೂರ ಅದ. ಬಟ್ ಒಂದಿಲ್ಲಿ ಬ್ರೇಕ್ಫಾಸ್ಟ್ ಆಮೇಲೆ ಟೀ ಬ್ರೇಕ್ ಅಂತೇಳಿ ವೇಟ್ ಮಾಡಕತ್ತೀನಿ. ಸೊ ಸಿಗಮಂತ ಆಮೇಲೆ. ಸ್ಟೇ ಟ್ಯೂನ್ಡ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ. ಇದು ಪ್ಲೇಸ್ ಕುರುಕ್ಷೇತ್ರ ಔಟ್ಸ್ಕರ್ಟ್. ಸೊ ನೋಡ್ಬೋದು ಇಲ್ಲಿ ನಮ್ಮದು ನೋಬೆಲ್ ಪಂಜಾಬಿ ಧಾಬಾ ಅಂತ ಏನಾದರೂ ಇದೆ. ಈ ಹೋಟೆಲಲ್ಲಿ ಜಸ್ಟ್ ಬ್ರೇಕ್ಫಾಸ್ಟ್ ಮತ್ತು ಇದು ಮಾಡ್ಕೊಂಡು ವಾಪಸ್ ಇಲ್ಲಿಂದ ಹೊಂಟೀವಿ ನಾವೇನಂದರೆ ಗ್ರೇಟರ್ ನೋಯ್ಡಾ. ಸೊ ಗ್ರೇಟರ್ ನೋಯ್ಡಾ ಕಡೆಯಿಂದ ವಾಪಸ್ ಅಲ್ಲಿಂದ ಟುವರ್ಡ್ಸ್ ಜೈಪುರ್. ಸಾರಿ ಜೈಪುರ್ ಅಲ್ಲ, ಇದು ನಮ್ಮದು ಲಕ್ನೋ ಹೊಂಟಿದ್ವಿ. ಸೊ ಸಿಗಮಂತ ಇನ್ ಕೇಸ್ ಏನೋ ನಡ್ಬರ್ಕೆಲ್ಲಾದ್ರೂ ಸ್ಟಾಪ್ ಆಗಿದೆ ಅಂತಂದರೆ. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ, ಕೀಪ್ ಸಪೋರ್ಟಿಂಗ್. ಇಲ್ಲಿ ನೋಡ್ಬೋದು ಟೈಮ್ ನಮ್ಮದು 1 ಆಗ್ಯದ ಆಲ್ರೆಡಿ. ಇನ್ನು 7 hour ಟೈಮ್ ತೋರಿಸಾಗುತ್ತೆ. ಸೊ 8 ಗಂಟೆಗೆ ರೀಚ್ ಆಗ್ತೀವಿ ಅಂತೇಳಿ. ಎಷ್ಟಂದರೆ ಮತ್ತೆ ಈಗ ಇಲ್ಲಿ ಪ್ರೆಸೆಂಟ್ 960 ಪೇ ಮಾಡೀವಿ. ಸೊ ಇಲ್ಲಿ ಏನಾದರೂ ಒಂದು ಸ್ವಲ್ಪ ತಿನ್ಕೊಂಡು ಇಲ್ಲಿಂದ ಹೋಗ್ತೀವಿ ನಾವು. ಇದು ಲಕ್ನೋ ಹಾಕಿನಿ ಅಯೋಧ್ಯೆ. ಸೊ 8 ಗಂಟೆ ಅಂತ ತೋರಿಸಾಗುತ್ತೆ. ಸೊ ನೋಡ್ತೀನಿ ನಾನು 6:37 ತನಕ ಗಾಡಿ ಓಡಿಸೋದು, ಆದ್ಮೇಲೆ ಗಾಡಿ ಓಡಿಸಲ್ಲ. ಸೊ ಸಿಗಮಂತ. ಸ್ಟೇ ಟ್ಯೂನ್ಡ್ ಆ್ಯಂಡ್ ಸಿ ಯು ಗೈಸ್. ಸೊ ಇದು ನೋಡ್ಬೋದು ನಮ್ಮ ಬೈಕ್ ಇಲ್ಲಿ ನಿಂದ್ರಿಸಿವಿ. ಇದು 951 ಸಮಥಿಂಗ್ ಇದು ಮಾಡೀವಿ ಇಲ್ಲಿಂದ. ಸೊ ಇದು ಒಂದು ಇಲ್ಲೇನದ, ಇಲ್ಲಿ ಜಿಯೋದೊಂದು ಪೆಟ್ರೋಲ್ ಪಂಪ್ ಅದ. ಸೊ ಜಿಯೋ ಪೆಟ್ರೋಲ್ ಪಂಪ್ ಜೊತೆ ಈಗ ಅವ್ರದ್ದೇನದ ವೈಲ್ಡ್ ಬಿನ್ ಕಫೆ ಅಂತ ಅದ. ಸೊ ಇಲ್ಲಿ ವೈಲ್ಡ್ ಬಿನ್ ಕಫೆದಾಗ ಅದೇನೋ ಒಂದು ಆಫರ್ ಇತ್ತು. ಸೊ ಆ ಆಫರ್ ಬಗ್ಗೆ ನಾನು ಇಲ್ಲಿ ಇದು ಮಾಡ್ಲಾತೀನಿ. ಸೊ ನೋಡಮ್ಮ ಇಲ್ಲಿ ಅವ್ರದ್ದೇನೇನದ ಅವ್ರೇನು ಪ್ರೊಸೆಸ್ ಮಾಡ್ಲಾತ್ತಾರ. ಸೊ ಅವ್ರಿಗೆ ಕೇಳ್ಕೊಂಡು ಅದಾದಮೇಲೆ ಅದೊಂದು ತಿನ್ಕೊಂಡು ಇಲ್ಲಿಂದ ನಾವು ಹೋಗ್ತೀವಿ ವಾಪಸ್ ಲಕ್ನೋ ಸೈಡ್. ಸೊ ಸಿಗಮಂತ. ಸ್ಟೇ ಟ್ಯೂನ್ಡ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ, ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಸಿ ಯು ಗೈಸ್. ಸೊ ಇದು ಆಫರ್ ಏನಂದರೆ ಇದು ನಮ್ಮದು ಒಂದು ಕ್ಯಾಪಚಿನೋ ಸ್ಟ್ರಾಂಗ್, ಆಮೇಲೆ ಚಾಕ್ಲೇಟ್ ಇದು ಟ್ರೈ, ಸೊ ಡೆಸರ್ಟ್ ವಿತ್ ಕಾಫಿ. ಸೊ ಇದು ಕುಡಿದ್ಮೇಲೆ ನಾವು ಹೋಗ್ತೀವಿ ಇಲ್ಲಿಂದ ಸೊ ಲಕ್ನೋ ಸೈಡ್. ಸೊ ಸಿಗಮಂತ ಆ್ಯಕ್ಚುಲಿ ಆಲ್ರೆಡಿ ಹೊರಗಡೆ ಮಳೆ ಬರತ್ತದ. ಸೊ ರೇನ್ ನೋಡ್ಬೋದು ಆಲ್ರೆಡಿ ವೇಟ್ ಮಾಡಕತ್ತಾರಲ್ಲಿ. ಇಫ್ ಇನ್ ಕೇಸ್ ಜಾಸ್ತಿ ಇತ್ತಂದರೆ ರೇನ್ ಕೋಟ್ ಯೂಸ್ ಮಾಡ್ಕೊಂಡು ಹೋಗ್ಬೇಕಾ. ಸೊ ಸ್ಟೇ ಟ್ಯೂನ್ಡ್ ಹ್ಯಾವ್ ಎ ಗ್ರೇಟ್ ಡೇ. ಸೊ ಫೈನಲಿ ಏನಂದರೆ ಈಗ ನಾವು ಒಂದು ಲಕ್ನೋ 200 ಕಿಲೋಮೀಟರ್ ಅದ. ಐ ಥಿಂಕ್ 200 ಅಂದರೆ ಅರೌಂಡ್ 700 ಕಿಲೋಮೀಟರ್, 700 ± ನಾವೀಗ ಪ್ರೆಸೆಂಟ್ ಟ್ರಾವೆಲ್ ಮಾಡೀವಿ. ಸೊ ಪ್ರೆಸೆಂಟ್ ಟೈಮ್ ಏನಂದರೆ 5 ಆಗ್ಯದ ನಮಗೆ. ಬೆಳಗ್ಗೆ 7 ಗಂಟೆ ಅಂದರೆ ಒಂದು 10 ಗಂಟೆ ಟ್ರಾವೆಲ್ ಮಾಡೀವಿ. ವಿತ್ ಅದರಲ್ಲಿ ಒಂದು 2 hour ರೆಸ್ಟ್ ಅಲ್ಲಿ ಪೆಟ್ರೋಲ್ ಪಂಪ್ ಹತ್ರ ಒಂದು ಸ್ವಲ್ಪ, ಆಮೇಲೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೆ 2 ಸೇರಿ ಒಂದು 2 hour ರೆಸ್ಟ್ ಮಾಡ್ಕೊಂಡು ಕಂಟಿನ್ಯೂ ಈಗ 10 hours ಆಯ್ತು. ಸೊ ಏನೋ 200 ಕಿಲೋಮೀಟರ್ ಉಳಿಸಿವಿ. ಆಲ್ಮೋಸ್ಟ್ ಒಂದು 2.5 hour to 3 hour ಆಗ್ತದೆ ನಾವು ಲಕ್ನೋ ಹೋಗ್ಬೇಕಂದ್ರೆ. ಸೊ ಅದ್ರೊಳಗಡೆ ಏನಪ್ಪ ಅಂತಂತಂದರೆ ಒಂದು ಸ್ವಲ್ಪ ವಾಮಿಟ್ ಸೆನ್ಸೇಷನ್ ಆಗತ್ತಿತ್ತು. ಸೊ ಹಂಗಾಗಿ ಒಂದು ಸ್ವಲ್ಪ ಕುಡಿಯೋದಿದ್ದೀನಿ. ಒಂದು ಸ್ವಲ್ಪ ಲೂಸ್ ಮನುಷ್ಯ, ಸ್ವಲ್ಪ ಎನರ್ಜಿ ಅಂತ ಏನಾಗಿದೆ ಕೂಟ್ ಕೇಳಿದ್ರೆ ಕೂಟಿಲ್ಲ ಅಂದ್ರೆ. ಸೊ ಇದು ಮುಗಿಸ್ಕೊಂಡು ಹೋಗಮ್ಮ ಆದಷ್ಟು ಲಕ್ನೋ ಹೋಗ್ಬೇಕು. ಪ್ಲ್ಯಾನ್ ಅಂತ ಅದೇ ಅದಕ್ಕೆ ಪ್ರೆಸೆಂಟ್. ಯಾಕಂದರೆ ಆ್ಯಕ್ಚುಲಿ ನಂದು ಬೆಳಗ್ಗೆ ಜಲ್ದಿ ಬಿಟ್ಟರೆ ಹೋಗ್ಬೇಕಂತ ಇತ್ತು ಅಯೋಧ್ಯೆ ಕಡೆ. ಸೊ ಅಯೋಧ್ಯೆ ಆಲ್ಮೋಸ್ಟ್ ಈಗ ನಾನು ರೀಚ್ ಆಗೋಕ್ಕಾಗಲ್ಲ, ಆಗ್ತದ. ಬಟ್ ರಿಸ್ಕ್ ತೊಗೊಂಡು ಹೊಡಿಬೇಕು. 10:30 10 ಇಲ್ಲ 10 ಈ ಥರ ಆಗ್ತದೆ. ಬಟ್ ಇನ್ ಕೇಸ್ ಹೇಳಿದ್ರೆ ಆಗಂಗಿಲ್ಲ.
ಸ್ವಲ್ಪ ನನಗೇನು ಈ ಥರ ಚಳಿನ ಫೀಲ್ ಬರ್ಲಾಗುತ್ತಿಲ್ಲ, ಬಟ್ ಸ್ಟಿಲ್ ನೋಡೋಣ ಮತ್ತೆ ಏನೇನು ಮಾಡ್ತೀವಿ ಏನಿಲ್ಲ ಅಂತೇಳಿ. ಸೊ ಹೋಗ್ಬೇಕಾದ್ರೆ ಸಿಗಮಂತ. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ಕೀಪ್ ವಾಚಿಂಗ್. ಸೊ ಆಲ್ಮೋಸ್ಟ್ ಏನಂತಂದರೆ ಒಂದು 2.5 hour ಬೈಕ್ ರೈಡ್ ಮಾಡಿ, ಸೊ ಒಂದು 150 ಸಮಥಿಂಗ್ ಈಗ ಇದು ಕವರ್ ಮಾಡೀನಿ. ಸೊ ನೋಡ್ಬೋದು ಇನ್ನೂ ಒಂದು 53 ಕಿಲೋಮೀಟರ್ 1 hour ತೋರಿಸಕತ್ತದ. ಆಮೇಲೆ ಗಾಡಿಗೆ ಒಂದು ಸ್ವಲ್ಪ ರೆಸ್ಟ್ ಸಿಗಲಿ, ಆಮೇಲೆ ನನಗೂ ಒಂದು ಸ್ವಲ್ಪ ರೆಸ್ಟ್ ಬೇಕಂತೇಳಿ ಇಲ್ಲಿ ಏನಂತಂದರೆ ಒಂದು ಟೀ ಬ್ರೇಕ್ಸ್ ಎಲ್ಲ ಹಾಕಿನಿ. ಇನ್ನೊಂದು ಇಲ್ಲಿಂದ ಒಂದು 50 ಕಿಲೋಮೀಟರ್ ಅದ ಲಕ್ನೋವು. ಸೊ ಏನಂದರೆ ಆಲ್ಮೋಸ್ಟ್ ಅಲ್ಲಿ 950 ಕಿಲೋಮೀಟರ್ ಇಲ್ಲಿಂದ ಕವರ್ ಮಾಡೀನಿ. ಸೊ 950 ಅಂದರೆ ಅರೌಂಡ್ 950 ಕಿಲೋಮೀಟರ್ ಆಗ್ತದೆ ಲಕ್ನೋವು ಇವತ್ತು ನಾನು ಕವರ್ ಮಾಡಿರೋದು. ಸೊ ಆಮೇಲೆ ಅಂದರೆ ಅರೌಂಡ್ 300 ಅಂದರೆ 3 ಡೇಸಿಂದು. ಸೊ 900 ಕವರ್ ಮಾಡಿ ನಾಳೆ ಇಲ್ಲಿಂದ ಅಯೋಧ್ಯೆ ಹೋಗ್ಬೇಕು. ಸೊ ನೋಡಮಂತ ಏನೇನು ಮಾಡ್ತೀವಿ ಏನಿಲ್ಲ ಅಂತ ಸಿಗಮಂತ. ಸೊ ಇಲ್ಲಿ ಬಾಯಿ ಬಂದಾರ, ಅವ್ರ ಜೊತೆ ಮಾತ್ರ. ಹಾಂ ಭಾई बोलो, इसका ले लो। ये गाँव का नाम क्या है? यहाँ से लखनऊ कितना पड़ेगा? 35 मतलब 35 मतलब इसके 54 दिखा रहा ना? हाँ तो अंदर दिखा रहा है। ठीक है, ನೋಡಮ್ ಇಲ್ಲಿಂದ ಒಂದು ಅವ್ರು ಹೇಳಕತ್ತಾರ 35-40 ಕಿಲೋಮೀಟರ್ ಆಗ್ಬೋದು ಅಂತ. ಸೊ ಸಿಗಮಂತ. ಸ್ಟೇ ಟ್ಯೂನ್ಡ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಕೀಪ್ ವಾಚಿಂಗ್. ಸೊ ಇದು ಫೈನಲಿ ಮತ್ತೆ ನಾವು ಇನ್ನೊಂದು ಚಾಯ್ ಫಿಲ್ ಮಾಡ್ಕೊಂಡಿವಿ. ಯಾಕಂತಂದರೆ ಹೆವಿ ಅಂದರೆ ಸ್ಟ್ರೆಸ್ ಔಟ್ ಆಗಿವಿ ನಾವು, ಹಂಗಾಗಿ ಇದೊಂದು ಸ್ವಲ್ಪ ಚಹಾ ಕುಡ್ದು ಇಲ್ಲಿಂದ ಒಂದು ಸ್ವಲ್ಪ ರಿಫ್ರೆಶ್ ಮಾಡ್ಕೊಂಡು ಒಂದು 40-45 ಕಿಲೋಮೀಟರ್ ಹೋಗಿ ಎಲ್ಲಾದರೂ ರೂಮ್ ನೋಡ್ಬೇಕಂತದ. ಸೊ ನೋಡಮ್ಮ ಏನು ಮಾಡ್ತೀವಿ ಅಂದರೆ ಇಲ್ಲಿಂದ ಹೋಗ್ಬೇಕು. ಫಸ್ಟ್ ಇಲ್ಲಿ ಕರೆದ್ರೆ ಆ್ಯಕ್ಚುಲಿ ಊಟನೇ ಮಾಡ್ಬೇಕಂತಿತ್ತು, ಟೈಮ್ ಆಗ್ತದೆ ಅಂತ ಇಲ್ಲಿ ಊಟ ಮಾಡಲ್ಲ. ಈಗ ಅಲ್ಲಿ ಹೋಗಿ ಆರ್ಡ್ರ್ ಮಾಡ್ಕೊಂಡು ಅಲ್ಲೇ ಊಟ ಮಾಡ್ತೀನಿ. ಸೊ ರೋಡ್ ಸೈಡ್ ಇಲ್ಲೆಲ್ಲ ಚಲೋ ಲೈಕ್ ದಾಬಾ ಅವೆಲ್ಲ ಸಿಗ್ತಾವೆ. ಇನ್ ಕೇಸ್ ಇತ್ತಪ್ಪ ಅಂತಂದರೆ ಇಲ್ಲಿ ಸ್ಟೇ ಮಾಡ್ಬೋದು. ಒಂದು ಸ್ವಲ್ಪ ಇಲ್ಲಿ ಆಲ್ಮೋಸ್ಟ್ ಲಕ್ನೋ ಸನಿ ಅದ, ಊಟ ಆಗಲಿ ಅದಾಗಲಿ ಎಲ್ಲ ಚೆನ್ನಾಗಿ ಸಿಗ್ತದೆ. ಸೊ ನೋಡಿರಿ, ಸ್ಟೇ ಟ್ಯೂನ್ಡ್ ಆ್ಯಂಡ್ ಗ್ರೇಟ್ ಡೇ. ಸಿ ಯು ಸೂನ್ ಗೈಸ್. ಸೊ ಫೈನಲಿ ಈಗ ಏನಂದರೆ ನಮ್ಮದು ಆಲ್ಮೋಸ್ಟ್ ಟೈಮ್ 8:40 ಏನೋ ಆಗಿರ್ಬೇಕು. ಸೊ ನೋಡಮ್ಮಿರ್ರಿ, ಇದು ಆಲ್ಮೋಸ್ಟ್ ಇದು ವಾಚ್ ನಂದು ಸ್ವಿಚ್ ಅಪ್ ಆಗ್ಯದ. ಸೊ ನೋಡ್ಬೋದು ಟೈಮ್ ಆಲ್ರೆಡಿ 8:36. ಇಲ್ಲೇನಂದರೆ ಸಹಾರನ್ಪುರಿಂದ ಒಬ್ಬರು ಟ್ರಕ್ ಇದು ಮಾಡ್ತಾರೆ, ಇಲ್ಲಿ ಡ್ರೈವ್ ಮಾಡ್ತಾರೆ, ಬಿಲಾಲ್ ಅಂತೇಳಿ. ಸೊ ಇಲ್ಲಾರಲ್ಲ ಇದು ಬಿಲಾಲ್ ಅಂತೇಳಿ ಇದು ಇಡ್ತನ ಮಾತಾಡ್ಲಾಗ್ತಿದ್ವಿ. ಸೊ ಹೆಂಗೆ ಏನು ಯಾವ್ಯಾವ ಥರ ಹೋಗ್ತೀರಿ, ಏನು ಮಾಡ್ದಾಕತ್ತೀರಿ, ಎಷ್ಟು ಅಮೌಂಟ್ ಇದು ಏನು ಅಮೌಂಟ್ ಹೆಂಗೆ ಬರುತ್ತೆ ಏನಿಲ್ಲ ಅಂತೇಳಿ ಅದು ಹೇಳಕತ್ತೆ. ಸೊ ಮೆಮೊರೀಸ್ ಇಷ್ಟೇ ಕಲೆಕ್ಟ್ ಮಾಡಕತ್ತೀವಿ ಅಂತೇಳಿ. ಸೊ ಇಲ್ಲಿಂದ ನಾವು ವಾಪಸ್ ಹೋಗ್ತೀವಿ ಲಕ್ನೋ ಕಡೆ. ಸೊ ಇಟ್ಸ್ ಟೈಮ್ ಟು ಗೋ ಫಾರ್ ಲಕ್ನೋ. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ, ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಕೀಪ್ ವಾಚಿಂಗ್. ಬಾಯ್ भाई ये वीडियो ना कल आ जाएगा 10 बजे. हाँ ठीक है, सी यू गाइस. ಸೊ ಇದು ನೋಡ್ಬೋದು ನಮ್ಮದು 10:25 ಆಗ್ಯದ ಟೈಮು. ಏನಂದರೆ ನಾವು ಇಲ್ಲಿ ಬೈಕ್ ನಿಂದಿರ್ತೀವಿ. ಸೊ ಆಲ್ಮೋಸ್ಟ್ ಎಲ್ಲಷ್ಟು ಲಗೇಜ್ ಅಲ್ಲೇ ಅದ, ಬರೀ ಒಂದು ಟಾಪ್ ಬಾಕ್ಸು ಒಂದು ಟ್ಯಾಂಕ್ ಬ್ಯಾಗ್ ಅಂತ ತೊಗೊಂಡು ಮೇಲೆ ತೊಗೊಂಡೋಗಿ ನಾನು. ಸೊ 10:25 ಆಗ್ಯದ. ನಾನೇನಂದರೆ ಲಕ್ನೋದಾಗೀನಿ. ಸೊ ಇಲ್ಲಿಂದ ನಾವೇನಂದರೆ ಸೀದಾ ವಾಪಸ್ ಹೋಗ್ತೀವಿ ಊಟ ಮಾಡೋದಕ್ಕೆ ಹೊರಗಡೆ. ಇಲ್ಲೇ ಒಂದು ದಾಬಾದ್ ಅಂತ. ಸೊ ಆ ಕಡೆ ಹೊರಗೆ ಹೋಗಿ ಒಂದು ದಾಬಾದಾಗ ಊಟ ಮಾಡ್ಕೊಂಡು ಸೊ ಅಲ್ಲಿಂದ ಏನು ಮಾಡ್ತೀವಿ ಅಂದರೆ ಮಲ್ಕೊಳಕ್ಕೆ ಹೋಗ್ತೀನಿ. ಇಲ್ಲಿ ಇವರು ವರ್ಕ್ ಮಾಡೋರು. ಸೊ रूम चेक इन ಮಾಡ್ಕೊಂಡಿನಿ. भाई मैं आके दे देता हूँ. हाँ वहाँ खाना खा के आता हूँ मैं अभी. नहीं क्या ये कर देता हूँ, स्कैन कर देता हूँ. हाँ नहीं तो नंबर बता दीजिए, बस नंबर पे डाल दूँगा मैं. अभी आता हूँ ना एक 10-15 मिनट पे. ಸೊ ಇಲ್ಲೇ ಒಂದು ಪೆಟ್ರೋಲ್ ಪಂಪ್ ಅದ. ನಾಳೆ ಇಲ್ಲಿಂದ ಫುಲ್ ಮಾಡ್ಕೊಂಡು ಇಲ್ಲಿಂದ ನಾವು ಕಿತ್ತೀವಿ ಜಾಗ ಸೀದಾ ಅಯೋಧ್ಯ, ಟುವರ್ಡ್ಸ್ ಅಯೋಧ್ಯ. ಸೊ ಫೈನಲಿ ಏನಂದರೆ ನಾವು ನಾಳೆ ಬೆಳಗ್ಗೆ ಬಿಫೋರ್ 6 ಅರೌಂಡ್ 6:30 ಒಳಗೆ ಇಲ್ಲಿಂದ ನಾವು ರೈಡ್ ಮಾಡ್ಬೇಕಂತ ಅದ. ಸೊ ಇದು NH30 ಇಲ್ಲ ಅದು ನೋಡ್ರಿ, ಇದನ್ನು NH30. ಸೊ ಫಸ್ಟ್ ಊಟ ಮಾಡಮಂತಲ್ಲಿ ಹೋಗಿ. ಸಿ ಯು ಗೈಸ್, ಸ್ಟೇ ಟ್ಯೂನ್ಡ್. ಸೊ ಇದು ನಮ್ಮದು ಊಟ. ಇಲ್ಲಿ ಏನಂದರೆ ದಾಬಾದ್ ಇದು ಚಂದ್ರ ದಾಬಾ ಅಂತೇಳಿ. ಸೊ ಇದು ಏನಂದರೆ NH30 ಬಲ್ಲಿ ನನ್ನ ರೂಮ್ ಅಪೋಸಿಟ್ ಅದ. ಸೊ ಇಲ್ಲಿ ನೋಡ್ಬೋದು, ಅದು ನನ್ನ ರೂಮ್. ಲೈಟ್ ಬಿದ್ದಲ್ಲ ಅಲ್ಲಿ ಆ ಸೈಡ್, ಈ ಸೈಡ್ ಏನು ಲೈಟ್ ಬಿದ್ದಲ್ಲ, ಅದು ನನ್ನ ರೂಮ್. ಸೊ ಹೋಟೆಲ್. ಸೊ ಇದಿಷ್ಟು ಊಟ ಮಾಡ್ಕೊಂಡು ನಾವು ಹೋಗ್ತೀವಿ ವಾಪಸ್ ರೂಮ್ ಕಡೆ. ಸೊ ಸಿಗಮಂತ. ಸ್ಟೇ ಟ್ಯೂನ್ಡ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ. ನಮ್ಮದು ಊಟದೆಲ್ಲ ಮಾಡ್ಕೊಂಡು ನಾವೇನಂದರೆ ಈಗ ವಾಪಸ್ ಹೊಂಟಿವಿ ರೂಮ್ ಕಡೆಗೆ. ಸೊ ಇಲ್ಲಿ ಅದೆಲ್ಲ ಇದೆ ರೂಮ್. ನಂದು ಆಲ್ರೆಡಿ ಬುಕ್ ಆಗ್ಯದ. ಸೊ 580 ಏನೋ ಸಮಥಿಂಗ್ ನಂದು.
ಸೊ ರೂಮ್ ಹೋಗಿ ಅಲ್ಲಿಂದ ನಾವೇನಪ್ಪ ಅಂತಂದರೆ ಫ್ರೆಶ್ಶಾಗಿ ಜಸ್ಟ್ ಮಲ್ಕೊಳಕ್ಕೆ ಹೋಗ್ತೀವಿ, ಏನಿಲ್ಲ. ಸೊ ಯಾಕಂದರೆ ನಂದು ನಾಳೆ ಮತ್ತೆ ಜಲ್ದಿ ಹೋಗೋದು ಅಂತೇಳಿ ನಂದು ಪ್ಯಾನಿಯರ್ಸ್ ಅದಾದಮೇಲೆ ನಂದು ಏನಪ್ಪ ಅಂದರೆ ಅದು ಟೆಂಟ್ ಅದೆಲ್ಲ ವಾಪಸ್ ಅಲ್ಲೇ ಇಟ್ಟೀನಿ. ಸೊ ಅವರು ಕೂಡ ಲಾಕ್ ಮಾಡ್ಯಾರ, ಅಲ್ಲಿ ನನಗೇನು ಪ್ರಾಬ್ಲಮ್ ಇಲ್ಲ. ಆ ಮೇನ್ ಗೇಟ್ ಲಾಕ್ ಆಗ್ಯದ. ಸೊ ಇಲ್ಲಿ ಏನಂದರೆ ಒಂದು ರಿವರ್ಸ್ ಗೇಟ್ ಅದ, ಸೊ ಅದೊಂದೇ ಇಲ್ಲಿ ಚಾಲು ಇರ್ತದೆ. ಸೊ ನಾವೀಗ ರೂಮ್ ಹೋಗಿ ಇವ್ರಿಗೆ ಫಸ್ಟ್ ಪೇಮೆಂಟ್ ಆಮೇಲೆ ಅದೆಲ್ಲ ಕೊಟ್ಟು ರೂಮ್ ಹೋಗ್ತೀವಿ. ರೂಮ್ ಹೋಗಿ ಆರಾಮ್ಸೆ ಮಸ್ತ್ AC ಹಚ್ಕೊಂಡು ಬೀಳೋದದ. ಸೊ ರೂಮ್ ಒಂದಲ್ಲಿ ಸಿಗಮಂತ ಸ್ಟೇ ಟ್ಯೂನ್ಡ್. ಇದು ನನ್ನ ಪ್ರೆಸೆಂಟ್ ರೂಮಿಗೆ ಇರೋದು. ಸೊ ಇಲ್ಲದಲ್ಲ, ಇದು ನಂದು ಪ್ರೆಸೆಂಟ್ ಹೆಲ್ಮೆಟ್ ಚಾರ್ಜ್ ಮಾಡ್ಲಾಕತ್ತೀನಿ, ಅದಾದಮೇಲೆ ವಾಚ್ ಚಾರ್ಜ್ ಮಾಡ್ಲಾಕತ್ತೀನಿ. ಆಲ್ರೆಡಿ ವಾಚ್ನು ಒಂದು ಹಾಫ್ ಆಗ್ಯದ ಆಲ್ರೆಡಿ. ಸೊ ಇಲ್ಲಿಂದ ಏನಪ್ಪ ಅಂತಂತಂದರೆ AC ಈ ನನ್ನ ಮಕ್ಕಳು ಹೆಂಗೆ ಸ್ಟಾರ್ಟ್ ಅದ. ಸೊ ಆನ್ ನಂತರ ಮಾಡೀನಿ. ರಿಮೋಟ್, ಸೊ ರಿಮೋಟೇ ಇಲ್ಲ ಇಲ್ಲಿ. ಸೊ ನೋಡಮ್ಮ, ಅವ್ರಿಗೆ ಕೇಳಮಂತ AC ಇದೆ ಅನ್ನೋದೇನಿಲ್ಲ ಅಂತೇಳಿ. ಸೊ ಇವೆಲ್ಲ ಚಾರ್ಜ್ ಮಾಡ್ಲಾಕತ್ತೀನಿ. ಸೊ ಇದಾದಮೇಲೆ ಮೊಬೈಲನ್ನು ಚಾರ್ಜ್ ಮಾಡ್ಕೊಂಡು ಇಲ್ಲಿಂದ ನಾನು ಈಗ ಮಲ್ಕೊಳಕ್ಕೆ ಹೋಗ್ತೀನಿ. ಸೊ ಸ್ಟೇ ಟ್ಯೂನ್ಡ್, ವಿ ಆರ್ ವೈಂಡಿಂಗ್ ಅಪ್ ಹಿಯರ್ ನೌ. ಗುಡ್ ನೈಟ್, ಹ್ಯಾವ್ ಎ ಗ್ರೇಟ್ ಡೇ, ಸಿ ಯು ಗೈಸ್ ಟುಮಾರೋ, ಬಾಯ್.